ಲಿಸ್ಟ್ ಮಹಾ ಪರಿಷ್ಕರಣೆ ಇಂದಿನಿಂದ ಮನೆ ಮನೆ ಸಮೀಕ್ಷೆ ವೋಟರ್ ಐಡಿಗೆ ಕೊನೆ ಹಂತದ ಫಿಲ್ಟರ್ ಆಧಾರ್ ಲಿಂಕ್ ಫ್ಯಾಮಿಲಿ ಮ್ಯಾಪಿಂಗ್ ಹೇಗಿರುತ್ತೆ ಸರ್ವೆ ಏನೆಲ್ಲ ಪ್ರಶ್ನೆ ನಿಮ್ಮ ವೋಟ್ ನಿಮ್ಮ ಹಕ್ಕು ಎಸ್ಐಆರ್ ಮತದಾರರೇ ಗಮನಿಸಿ ಸ್ಟೋರಿ ಇದು ಪಶ್ಚಿಮ ಬಂಗಾಳ ಆಯಿತು ಇದೀಗ ಕರ್ನಾಟಕದ ಸರದಿ ಇಂದಿನಿಂದ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇದೆ ಅಧಿಕೃತವಾಗಿ ಬೆಂಗಳೂರಲ್ಲಿ ಎಸ್ಐಆರ್ಗೆ ಆ ಪ್ರಕ್ರಿಯೆಗೆ ಅಧಿಕೃತವಾಗಿ ಚಾಲನೆಯನ್ನ ನೀಡಲಾಗಿದೆ ಬಿಎಲ್ಒಗಳು ಮನೆ ಮನೆಗೆ ಇವತ್ತು ಭೇಟಿಯನ್ನ ಕೊಡ್ತಾ ಇದ್ದಾರೆ ಫಾರಂಗಳನ್ನ ಕೊಡ್ತಾ ಇದ್ದಾರೆ ಜನರಿಗೆ ಈ ಪರಿಷ್ಕರಣೆ ಬಗ್ಗೆ ಮನವರಿಕೆಯನ್ನ ಮಾಡ್ತಾ ಇದ್ದಾರೆ ಅರ್ಜಿ ಫಿಲಪ್ ಅನ್ನ ಹೆಂಗ್ ಮಾಡಬೇಕು ಏನ್ ಡಾಕ್ಯುಮೆಂಟ್ ಕೊಡಬೇಕು ಯಾವಾಗ ಡಾಕ್ಯುಮೆಂಟ್ ಅನ್ನ ಕೊಡಬೇಕು ಜೊತೆಗೆ ಈ ಪರಿಷ್ಕರಣೆ ಯಾಕೆ ಈ ಬಗ್ಗೆ ಮನವರಿಕೆಯನ್ನ ಮಾಡ್ತಾ ಇದ್ದಾರೆ ಹೇಗೆ ಪರಿಷ್ಕರಣೆ ಮಾಡಬೇಕು ಏನೆಲ್ಲ ಮಾಹಿತಿ ಕೊಡಬೇಕು ಅಂತ ಹೇಳಿ ಎಸ್ಐಆರ್ಗೆ ಒಟ್ಟು 11 ದಾಖಲೆಗಳು ಮಾನ್ಯ ಮಾಡಲಾಗಿದೆ ಗುರುತಿನ ಚೀಟಿ ಜನನ ಪ್ರಮಾಣ ಪತ್ರ ಶೈಕ್ಷಣಿಕ ಪ್ರಮಾಣ ಪತ್ರ ಸೇರಿದಂತೆ 11 ದಾಖಲೆಗಳನ್ನ ಮಾನ್ಯ ಮಾಡಲಾಗಿದೆ ಈ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಕ್ಕೂ ಕೂಡ ಇದು ತುರ್ತಾಗಿ ಇಲ್ಲ ಈ ಅರ್ಜಿ ಫಸ್ಟ್ ಫಿಲಪ್ ಮಾಡಬೇಕು ಆಗಸ್ಟ್ ನಂತರ ದಾಖಲೆಗಳನ್ನ ಕೊಡೋಕಿರುತ್ತೆ ಶೈಕ್ಷಣಿಕ ಪ್ರಮಾಣ ಪತ್ರ ಸೇರಿದಂತೆ 11 ದಾಖಲೆಗಳನ್ನ ಇದಕ್ಕೆ ಮಾನ್ಯ ಮಾಡಲಾಗಿದೆ ಮತ್ತೆ ಮತದಾನದ ಹಕ್ಕಿರೋರು ಪ್ರತಿಯೊಬ್ಬರು ಕೂಡ ಈ ಪರಿಷ್ಕರಣೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡಲಾಗಿದೆ ಚುನಾವಣಾ ಆಯೋಗದ ಕಡೆಯಿಂದ ಮನೆ ಮನೆಗೆ ಇವತ್ತು ಬಿಎಲ್ಒಗಳು ಇವತ್ತಿನಿಂದ ಭೇಟಿಯನ್ನ ಕೊಡ್ತಾ ಇದ್ದಾರೆ ಇನ್ನು ಸಿಎಂ ಮನೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನ ಮಾಡಲಾಗಿದೆ ಪ್ರಕ್ರಿಯೆಯಲ್ಲಿ ಖುದ್ದಾಗಿ ಸಿಎಂ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದಾರೆ ಖುದ್ದು ತಾವೇ ಫಾರ್ಮ್ ಅನ್ನ ತುಂಬಿದ್ದಾರೆ ಮುಖ್ಯಮಂತ್ರಿಗಳು ಎಸ್ಐಆರ್ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಂದಿನಿಂದ ಮತದಾರರ ತೀವ್ರ ಪರಿಷ್ಕರಣೆ ಆಗ್ತಾ ಇದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಧಿಕಾರಿಗಳು ನನ್ನಿಂದಲೇ ಇದನ್ನು ಆರಂಭ ಮಾಡಿದ್ದಾರೆ ಮನೆಯಲ್ಲಿ ಯಾರಾದರೂ ಒಬ್ರು ಮಾಹಿತಿಯನ್ನ ಕೊಡಬೇಕಾಗತ್ತೆ ಎಲ್ಲರೂ ಮತದಾನದ ಹಕ್ಕನ್ನ ಉಳಿಸ್ಕೊಳ್ಬೇಕು ಮತ್ತೆ ಇಲ್ಲಿ ಆಧಾರ ಸಂಖ್ಯೆ ಕೂಡ ನಮೂದಿಸಬಹುದು ಅಂತ ಹೇಳಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ ಮೇಲೆ ಡಿಕೆ ಶಿವಕುಮಾರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಮತದಾನದ ಹಕ್ಕು ಬೇಕು ಅಂತಂದ್ರೆ ಈ ಪರಿಷ್ಕರಣೆಗೆ ಒಳಪಡಬೇಕು ಮತ್ತೆ ಸರ್ಕಾರ ಕೂಡ ಹೇಳ್ತಿರೋದು ನಿಮ್ಮ ಹತ್ರ ವೋಟರ್ ಐಡಿ ಇಲ್ಲ ಅಂತಂದ್ರೆ ಈಗ ನಿಮ್ಮ ಹಕ್ಕು ನೀವು ಚಲಾವಣೆ ಮಾಡ್ದಂಗೆ ಆಗಲ್ಲ ಅವಾಗ ಸರ್ಕಾರದ ಸೌಲಭ್ಯಗಳು ನಿಮಗೆ ಸಿಗಲ್ಲ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಮತ್ತೆ ಪ್ರತಿಯೊಬ್ಬರು ಇದರಲ್ಲಿ ಪಾಲ್ಗೊಳ್ಬೇಕು ವೋಟಿಂಗ್ ರೈಟ್ಸ್ ಯಾರಿಗೆಲ್ಲ ಇದೆ ಅವರೆಲ್ಲ ಪಾಲ್ಗೊಳ್ಳಿ ಅಂತ ಹೇಳಿ ನಾವು ಖುದ್ದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ಅರ್ಜಿಯನ್ನು ಫಿಲಪ್ ಮಾಡ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ ಇಂದಿನಿಂದ ಮತದಾರ ಪಟ್ಟಿ ಪರಿಷ್ಕರಣೆ ಅಧಿಕೃತವಾಗಿ ಆರಂಭ ಆಗಿದೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಆ ಫಾರ್ಮ್ ಅನ್ನು ತುಂಬಬೇಕಾಗುತ್ತೆ ಇವತ್ತಿನಿಂದ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಎಸ್ಐಆರ್ ಮತದಾರರ ಪರೀಕ್ಷಣೆ ಇವತ್ತಿಂದ ಪ್ರಾರಂಭ ಆಗಿದೆ ನನ್ನ ಮನೆಯಿಂದನೇ ನಮ್ಮ ರಾಮನಗರ ಇಲ್ಲಿ ಕೆಲಸ ಮಾಡ್ತಿರುವಂತ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯವರು ಅವರು ಬಂದು ನಮ್ಮಿಂದನೇ ಪ್ರಾರಂಭ ಮಾಡಿದ್ದಾರೆ ನಾನು ನನ್ನ ಎನ್ಯುಮರೇಷನ್ ಫಾರಂನ ನಾನು ಸೈನ್ ಹಾಕಿ ಕೊಟ್ಟಿದ್ದೇನೆ ಸ್ವಲ್ಪ ಮಾಹಿತಿಯನ್ನ ಎಲ್ಲರಿಗೂ ಕೂಡ ನಾನು ಮನವಿ ಮಾಡಿಕೊಳ್ಳೋದು ನೀವು ವಾಪಸ್ಸು ನಿಮ್ಮ ಹಳೆ ನಂಬರ್ ವೋಟರ್ ಲಿಸ್ಟ್ ಟೈಮಲ್ಲಿ ಯಾವಾಗ ಫೋನ್ ನಂಬರ್ ಕೊಟ್ಟಿರ್ತೀರಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾದಾಗ ನೀವೇ ಸ್ವಂತ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಹಳೆ ಫೋನ್ ನಂಬರ್ನ ನೀವು ಕೊಡಬೇಕಾಗ್ತದೆ ಮತದಾರರ ಹೆಸರನ್ನ ಜೊತೆಗೆ ಮೊಬೈಲ್ ನಂಬರ್ ಕೂಡ ಹಿಂದೆ ಲಿಂಕ್ ಆಗಿದೆ ಇಲ್ಲ ಈಗ ಬೇಕಾದ್ರೆ ಅವ್ರಿಗೆ ನಮ್ಮ ಅಧಿಕಾರಿಗಳಿಗೆ ಹೇಳಿ ಹೊಸ ನಂಬರ್ನ ನೀವು ಆಡ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ ಯಾವ ನಂಬರ್ ಕೊಟ್ಟಿರ್ತೀರಿ ಆ ನಂಬರ್ಗೆ OTP ಕೂಡ ಬರೋಂಥ ಒಂದು ಅವಕಾಶ ಇದೆ ಸೊ ನೀವು ಹೊಸ ಎನ್ಯುಮರೇಷನ್ ಫಾರಂ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಹೆಸರಲ್ಲಿ ತಿದ್ದುಪಡಿ ಮಾಡಿಕೊಳ್ಳೋಕೆ ಕೂಡ ಅವಕಾಶ ಇದೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಯಾರಿಗೆಲ್ಲ ಮತದಾನದ ಹಕ್ಕಿದೆ ಅವರೆಲ್ಲ ದಯವಿಟ್ಟು ಪಾಲ್ಗೊಳ್ಳಿ ಅಂತ ಹೇಳಿ ಸರ್ಕಾರನೂ ಕೂಡ ಈಗ ಹೇಳ್ತಾ ಇದೆ ಈ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಖುದ್ದಾಗಿ ಮುಖ್ಯಮಂತ್ರಿಗಳು ಪಾಲ್ಗೊಂಡಿದ್ದಾರೆ ಇನ್ನು ಎಸ್ಐಆರ್ ಪ್ರಕ್ರಿಯೆ ಕುರಿತಂತೆ ನಮ್ಮ ಪ್ರತಿನಿಧಿ ಬಿಎಲ್ಒ ಅವರನ್ನ ಮಾತನಾಡಿಸಿದ್ದಾರೆ ಅವರು ಏನು ಮಾಹಿತಿ ಕೊಟ್ಟಿದ್ದಾರೆ ಇವತ್ತಿಂದ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ ಬೆಂಗಳೂರಿನಲ್ಲೂ ಕೂಡ ಈಗಾಗಲೇ ಬಿಎಲ್ಒ
ಅಧಿಕಾರಿಗಳು ಫೀಲ್ಡ್ ವರ್ಕ್ಗೆ ಇಳಿದಿರುವಂತದ್ದು, ಮನೆ ಮನೆಗೆ ಭೇಟಿ ಕೊಟ್ಟು SIR ಪ್ರಕ್ರಿಯೆಯನ್ನ ಶುರು ಮಾಡಿದ್ದಾರೆ. ಸದ್ಯಕ್ಕೆ ನಾನು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತಹ ಸಂಪಂಗಿರಾಮ್ ನಗರ ವಾರ್ಡ್ ವ್ಯಾಪ್ತಿಯಲ್ಲಿ ನಡೀತಾ ಇರುವಂತಹ SIR ಪ್ರಕ್ರಿಯೆ ನೀವಿಲ್ಲಿ ನೋಡ್ತಾ ಇದ್ದೀರಿ. ಒಂದು ಅರ್ಜಿಯನ್ನ BLO ಅಧಿಕಾರಿಗಳು ವಾಪಸ್ ಪಡೀತಾರೆ. ಇಲ್ಲಿ ಏನ್ ಪ್ರಕ್ರಿಯೆ ನಡೀತಾ ಇದ್ರು ನಮ್ಮ ದೃಶ್ಯದಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಸರ್, ಇದು ಯಾವ ರೀತಿಯಾಗಿ ಪ್ರಕ್ರಿಯೆ ನಡೀತಾ ಇದೆ, ಏನು ಹೇಳ್ತಾ ಇದ್ದಾರೆ ಜನ ಅಂತ? ಸರ್, ಜನ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್. ನಮಗೆ ಅವರು ಒಳ್ಳೆ ಬೆಳಗ್ಗೆಯಿಂದನೂ ಮಾಡ್ತಾ ಇದೀವಿ. ಸೊ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಅವರು ಕೂಡ ಇದು ಒಳ್ಳೆ ಮೋಟಿವ್ ಅಂತಾನೆ ಹೇಳ್ತಾ ಇದ್ದಾರೆ. ಸರ್, ಏನಿದು SIR ಅಂದ್ರೆ ನಮ್ಗೆ ಇದ್ರ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ಅಂತ ಇದ್ದಾರೆ. ಇವರು ನಮ್ಮ BLO ಇದ್ದಾರೆ, ಅವರು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನಾವು ಎಕ್ಸ್ಪ್ಲೇನ್ ಮಾಡಿದೀವಿ. ಸೊ ಇದೇನಂತಂದ್ರೆ ಆಸ್ ಆನ್ 3 ರೀತಿಯ ಅರ್ಜಿ ಫಾರ್ಮ್ ಇದೆ. ಅದು ಸರ್, ಫಾರ್ಮ್ಸ್ ಇರೋದು ಒಂದೇ ಫಾರ್ಮ್ ಇದೆ. ಇಲ್ಲಿ ಬಂದ್ಬಿಟ್ಟು ಒಂದು 3 ಕಾಲಮ್ಸ್ ಇರುತ್ತೆ ಸರ್. ಇದು ಬಂದ್ಬಿಟ್ಟು ಆಸ್ ಆನ್ 2002 ವೋಟರ್ ಲಿಸ್ಟ್ ಅಲ್ಲಿ 2002 ವೋಟರ್ ಲಿಸ್ಟ್ ಅಲ್ಲಿ ಅವ್ರ ಹೆಸರು ಎಲ್ಲಿತ್ತು, ಅವ್ರ ಹೆಸರು ಯಾವ ಕ್ಷೇತ್ರದಲ್ಲಿದ್ರು ಅಂತೇಳಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲೂ ಕೂಡ ಪ್ರಿವಿಯಸ್ SIR, ಸೊ ಅದ್ಬಿಟ್ಟು ಬೇರೆ ಎಲ್ಲಿದ್ರೆ ಅವ್ರಂತ. ಸೊ ಇವೆರಡು ಕೂಡ ಅವ್ರ ಹತ್ರ ದಾಖಲೆಗಳಿಲ್ಲ ಅಂತಂದ್ರೆ ಇಲ್ಲಿಗೆ ಬರ್ತಾರೆ ಸರ್. ಈ ಕಾಲಮ್ ಬಂದ್ಮೇಲೆ ಈ ಕಾಲಮ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ಫಿಲ್ಅಪ್ ಮಾಡ್ತಾರೆ. ಸೊ ಈ ಕಾಲಮ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ಫಿಲ್ಅಪ್ ಮಾಡಿ ನಮಗೆ ಕೊಡ್ತಾರೆ. ಇದು ಕೊಟ್ಮೇಲೆ ಬ್ಯಾಕ್ ಸೈಡ್ ಇದೆ ಸರ್, ಈ ಒಂದು 11 ಡಾಕ್ಯುಮೆಂಟ್ಸ್ ಇದೆ ಸರ್. 11 ಡಾಕ್ಯುಮೆಂಟ್ ಯಾವ್ದಾದ್ರು ಒಂದು ಪ್ರೊಡ್ಯೂಸ್ ಮಾಡಬೇಕು, ಒಂದು ಕೊಡಬೇಕು. ಏನೇನ್ ಡಾಕ್ಯುಮೆಂಟ್? ಪಾಸ್ಪೋರ್ಟ್ ಎಲ್ಲ ಆಗುತ್ತೆ ಅದಕ್ಕೆ? ಪಾಸ್ಪೋರ್ಟ್ ಸರ್ ಇದೆ ಸರ್. ಯಾವುದೇ ಕೇಂದ್ರ ರಾಜ್ಯ ಸರ್ಕಾರದ ವಲಯದ ಯಾವ್ದಾದ್ರು PPFO ಕಾರ್ಡು, ಸಕ್ಷಮ ಪ್ರಾಧಿಕಾರದ ಪ್ರಮಾಣ ಪತ್ರ, ಪಾಸ್ಪೋರ್ಟ್, ಮಾನ್ಯತೆ ಪಡೆದ ಮಂಡಳಿ ವಿಶ್ವವಿದ್ಯಾಲಯ ಕಡೆಯಿಂದ ಪ್ರಮಾಣ ಪತ್ರ, SC ಸರ್ಟಿಫಿಕೇಟ್, ರಾಜ್ಯದ ಸಕ್ಷಮ ಪ್ರಾಧಿಕಾರ ನೀಡಲಾದ ಕಾಯಂ ನಿವಾಸ ಪ್ರಮಾಣ ಪತ್ರ, ಆಮೇಲೆ ರಾಷ್ಟ್ರೀಯ NRC, ಯಾವ್ದಾದ್ರು ಕಾನೂನು ವಿರುದ್ಧ ಫ್ಯಾಮಿಲಿ ರಿಜಿಸ್ಟರ್, ಸರ್ಕಾರ ನೀಡಲಾದ ಜಮೀನು ಅಥವಾ ಮನೆ ಹಂಚಿಕೆ ಪತ್ರ, ಇದಿಷ್ಟರಲ್ಲಿ ಯಾವ್ದಾದ್ರು ಒಂದು ಕಾಪಿ ನಮ್ಗೆ ಕೊಡಬೇಕು. ಆಮೇಲೆ ಇಲ್ಲಿ ಇತ್ತೀಚೆಗೆ ಸರ್ ಕಲರ್ ಫೋಟೋ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಫಿಕ್ಸ್ ಮಾಡಿ ಕೊಡ್ಬೇಕು ಸರ್. ಅಷ್ಟೇ. 2 ಅರ್ಜಿ ಅವರು ಕೊಡ್ತೀರಾ? 2 ಅವ್ರಿಗೆ ಕೊಡ್ತೀವಿ ಸರ್. ಈ 2 ಏನ್ ಮಾಡ್ತಾರೆ, ಅವರು 2 ಫಿಲ್ಅಪ್ ಮಾಡ್ತಾರೆ ಸರ್. 2 ಫಿಲ್ಅಪ್ ಮಾಡಿ ಎಲ್ಲ ಫಿಲ್ಡ್ ಆಗಿರೋ ಡೀಟೇಲ್ಸ್ ನ ಇಲ್ಲಿ ಸೈನು ಅಥವಾ LTA ಮಾಡಿಬಿಟ್ಟು ಒಂದು ಕಾಪಿ ನಮಗೆ ಕೊಡ್ತಾರೆ ಸರ್. ನಮ್ಮ BLOನೇ ವೆರಿ ನೆಕ್ಸ್ಟ್ ರೌಂಡ್ ಹೋಗ್ತಾರೆ ಸರ್, ಕಲೆಕ್ಟ್ ಮಾಡ್ಕೊಳಕ್ ಹೋಗ್ತಾರೆ. ಬೈ ಚಾನ್ಸ್ ಅವ್ರ ಅವೈಲಬಿಲಿಟಿ ಇಲ್ಲ ಅಂತಂದ್ರೆ ಇಲ್ಲಿ ನಮ್ಮ BLO ನಂಬರ್ ಇದೆ ಸರ್ ಟಾಪ್ ಪೋಸ್ಟ್ ಅಲ್ಲಿ. ಸೊ ಅವರು ಕಾಲ್ ಮಾಡ್ತಾರೆ, ಈ ತರ ನೀವು ಕೊಟ್ಟು ಹೋಗಿರೋ ಅರ್ಜಿ ರೆಡಿ ಇದೆ ಬನ್ನಿ ಅಂತಂದಾಗ ನಮ್ಮ ಕನ್ಸರ್ನ್ BLO ಹೋಗ್ಬಿಟ್ಟು ರಿಸೀವ್ ಮಾಡ್ಕೊಂಡು ಬರ್ತಾರೆ ಸರ್. ಇದೆಷ್ಟು ದಿನ? ಈಗ 1 ತಿಂಗಳು ಸರ್. 1 ತಿಂಗಳಿದೆ ಸರ್. ನಿಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಮತದಾರರಿದ್ದಾರೆ ಸರ್? 19 ಪಾರ್ಟ್ಸ್ ಬರುತ್ತೆ. 19 BLOಗಳ ನೇಮಕ ಮಾಡಿದ್ದಾರೆ. ಇದು 1 ತಿಂಗಳು ನಿರಂತರವಾಗಿ ನಡೆಯುತ್ತೆ. ಯಾರು ಏನು ಆತಂಕ ಪಡೋ ಅಗತ್ಯ ಇಲ್ಲ ಸರ್. ಎಲ್ಲ ಜನರಲ್ ಕೋಪರೇಷನ್ ಚೆನ್ನಾಗಿದೆ ಸರ್. ಎಲ್ಲ ಡೈಲಿ ನಾವು ಸ್ವೀಪ್ ಆಕ್ಟಿವಿಟೀಸ್ ಮಾಡ್ತಾ ಇದೀವಿ, ಪ್ರಚಾರನೂ ಮಾಡ್ತಾ ಇದೀವಿ. ಸೊ ಏನು ಪ್ರಾಬ್ಲಮ್ ಇಲ್ಲ ಸರ್, ಎಲ್ಲ ಕೋಆಪರೇಟ್ ಮಾಡ್ತಾ ಇದೆ ಸರ್. ಜನರ ಮತ್ತು ಇಲ್ಲಿನ BLO ಅಧಿಕಾರಿಗಳ ತಂಡದ ಮಾತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕಾರ್ತಿಕ್. SIR ಪ್ರಕ್ರಿಯೆಯಲ್ಲಿ ಮತದಾನದ ಹಕ್ಕಿರೋರು ಪ್ರತಿಯೊಬ್ಬರು ಪಾಲ್ಗೊಳ್ಳಿ, ಇಲ್ಲ ಅಂತಂದ್ರೆ ಸರ್ಕಾರ ಸೌಲಭ್ಯ ಸಿಗಲ್ಲ ಅಂತೇಳಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಮತ್ತೆ ಖುದ್ದಾಗಿ ತಾವೇ ಫಾರ್ಮ್ ಅನ್ನು ಕೂಡ ಫಿಲ್ ಮಾಡಿದ್ದಾರೆ. ಮತದಾರರಿಗಿರುವಂತ ಆತಂಕ, ಇಲ್ಲಿ ಪ್ರಶ್ನೆಗಳು ಎಷ್ಟಿರ್ತಾವೆ, ಆ ಪ್ರಶ್ನೆಗಳು ಹೆಂಗಿರ್ತಾವೆ, ದಾಖಲೆಗಳನ್ನು ಯಾವಾಗ ಕೊಡಬೇಕು, ಯಾವ ದಾಖಲೆಯನ್ನ ಕೊಡಬೇಕು, ಹೀಗೆ ಹಲವಾರು ಪ್ರಶ್ನೆಗಳು. ಅಂದ್ರೆ ಈಸಿ ಇದೆಯಾ ಇದು? ಚಂದ್ರ ಶೆಟ್ಟಿ, ಇವತ್ತಿನಿಂದ ದೇಶದಾದ್ಯಂತ 16 ರಾಜ್ಯ ಹಾಗೂ 3 ಕೇಂದ್ರಾಡಳಿತ ಪ್ರದೇಶದಲ್ಲಿ 3ನೇ ಹಂತದ SIR ಚಾಲನೆ ಆಗಿದೆ. ಇವತ್ತಿನಿಂದ ಮತದಾರರನ್ನ ಈ ಒಂದು BLOಗಳು ಖುದ್ದಾಗಿ ಮನೆ ಮನೆಗೆ ಭೇಟಿ ಮಾಡುವ ಮೂಲಕವಾಗಿ ಅವರಿಗೆ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಟ್ಟು ಈ ಒಂದು ಒಂದು ಪರಿಷ್ಕರಣೆಯಲ್ಲಿ ಅವರು ಭಾಗಿಯಾಗ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಇವತ್ತು ನಡೆದಿರತಕ್ಕಂತಹ ಒಂದು ಮತದಾರರ ತೀವ್ರ ಪರಿಷ್ಕರಣೆಯಲ್ಲಿ ಕರ್ನಾಟಕದಿಂದಲೂ ಕೂಡ ಆರಂಭ ಆಗಿದೆ. ಕರ್ನಾಟಕದಲ್ಲಿ CM DK ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಕೂಡ ಈಗಾಗಲೇ ಈ ಒಂದು ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಇವತ್ತು ಬೆಳಿಗ್ಗೆ CM DK ಶಿವಕುಮಾರ್ ಅವರ ಮನೆಗೆ ಖುದ್ದಾಗಿ ರಾಮನಗರದ DC ಮತ್ತು ಆಯಾ ಭಾಗದ BLOಗಳು ಬಂದು ಭೇಟಿಯನ್ನ ಮಾಡಿ ಅವರಿಗೆ ಫಾರ್ಮ್ ಅನ್ನು ಕೂಡ ಕೊಟ್ಟು ಆ ಒಂದು ಫಾರ್ಮ್ ಅನ್ನ ಅವರಿಂದಲೇ ಭರ್ತಿಯನ್ನು ಕೂಡ ಮಾಡಿಸಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ BLOಗಳು ಮನೆ ಮನೆಗೆ ಭೇಟಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಈ ಒಂದು SIR ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಆತಂಕವನ್ನು ಕೂಡ ಹೇಳಿತ್ತು. ಆತಂಕದಿಂದಲೇ ಒಂದಿಷ್ಟು ಅವರು ಸಮಗ್ರ ಮತದಾರ ಪಟ್ಟಿ ಪರಿಷ್ಕರಣೆಗೆ
ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಪೂರ್ವ ತಯಾರಿಯನ್ನು ಕೂಡ ಮಾಡಿದ್ರು. ಈ ಒಂದು ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಒಂದಿಷ್ಟು ಆತಂಕಗಳಿದ್ದಾವೆ, ಇದು ಬಿಜೆಪಿಗೆ ಸಹಕಾರಿಯಾಗುತ್ತೆ ಅನ್ನುವಂಥ ರೀತಿಯಲ್ಲಿ ಆತಂಕಗಳನ್ನು ಹೊರಹಾಕಿರುವಂತಹ ಕಾರಣಕ್ಕಾಗಿ ಜೊತೆಗೆ ಈ ಒಂದು ಸಂಬಂಧಪಟ್ಟಂತೆ ಒಂದಿಷ್ಟು ವಿಶೇಷ ಸಮಾವೇಶಗಳನ್ನು ಕೂಡ ಕಾಂಗ್ರೆಸ್ ಪಕ್ಷ ಮಾಡಿತ್ತು. ಅದರಂತೆ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ತಾವು ಭರ್ತಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಫಾರ್ಮ್ ಭರ್ತಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಹಲವು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಜೊತೆಗೆ BLA 2ಗಳನ್ನ ನೀವು ಜೊತೆಗೆ ಕೊಂಡೊಯ್ಯಬೇಕು, ಅವರಿಗೂ ಕೂಡ ಸರಿಯಾದ ಮಾಹಿತಿಯನ್ನು ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಇವತ್ತು ಕೂಡ ಅವರ ಅಧಿಕಾರಿಗಳಿಗೆ ಒಂದಿಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ರಾಜ್ಯಾದ್ಯಂತ ಏನು ಇವತ್ತು SIR ನಡೀತಾ ಇದೆ, ಈ ಒಂದು SIR ಸಂಬಂಧಪಟ್ಟಂತೆ ಮತದಾರರಲ್ಲಿಯೂ ಕೂಡ ಸಾಕಷ್ಟು ಆತಂಕಗಳಿತ್ತು. ಯಾವುದೋ ಒಂದು ಕಾರಣಕ್ಕಾಗಿ ಅಥವಾ ನಮ್ಮಲ್ಲಿ ಯಾವುದೋ ಒಂದು ದಾಖಲೆಗಳಿಲ್ಲ ಅನ್ನುವಂತಹ ಒಂದು ಕಾರಣಕ್ಕಾಗಿ ನಾವು ಈ ಒಂದು ಮತದಾನದಿಂದ ಹೊರಗೆ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅನ್ನುವಂಥ ರೀತಿಯಲ್ಲಿ ಆತಂಕಗಳಿತ್ತು. ಆದರೆ ಈಗಾಗಲೇ ಮುಖ್ಯ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ, ನೀವು 11 ದಾಖಲೆಯಲ್ಲಿ ಯಾವುದಾದ್ರೂ ಒಂದು ದಾಖಲೆಯನ್ನ ಕೊಟ್ಟರೆ ಈ ಒಂದು ಕೊಟ್ಟು SIR ನ ಫಾರ್ಮ್ ಏನಿದೆ ಎನ್ಯುಮರೇಷನ್ ಫಾರ್ಮ್ ಅದನ್ನ ಭರ್ತಿ ಮಾಡಿದ್ರೆ ಸಾಕು ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ಮುಖ್ಯ ಚುನಾವಣಾ ಆಯೋಗವು ಕೂಡ ಮತದಾರರಿಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಕೂಡ ಮಾಡಿದೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಏನಂತಂದ್ರೆ 2002ರಲ್ಲಿ ಈ ಹಿಂದೆ ಏನು SIR ಪ್ರಕ್ರಿಯೆ ಆಗಿತ್ತಲ್ಲ, ಆ ಸಂದರ್ಭದಲ್ಲಿ ಯಾರ್ಯಾರ್ದ ಮ್ಯಾಪಿಂಗ್ ಆಗಿದೆಯೋ ಅವರ ಕುಟುಂಬಸ್ಥರು ಅವರ ಒಂದು ಕುಟುಂಬಸ್ಥರ ಒಂದು ದಾಖಲೆಯನ್ನ ಇಟ್ಟುಕೊಂಡು ಅಥವಾ ಅವರ ಮತದಾರರ ಏನು ಚೀಟಿ ಇತ್ತು ಅದನ್ನ ಆಧಾರವಾಗಿ ಇಟ್ಟುಕೊಂಡು ಈಗಿರ್ತಕ್ಕಂಥ ಯಾರು SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗಿಲ್ವೋ ಅವರು ಅದನ್ನ ಈ ತಮ್ಮ ಒಂದು ಎನ್ಯುಮರೇಷನ್ ಫಾರ್ಮ್ ಅನ್ನು ಕೂಡ ಫಿಲಪ್ ಅನ್ನು ಮಾಡಬಹುದು. ಇದೆಲ್ಲಕ್ಕೂ ಕೂಡ ಅವಕಾಶ ಇರುವಂತದ್ದು. ಇವತ್ತಿನಿಂದಲೇ ಈ ಒಂದು SIR ಪ್ರಕ್ರಿಯೆಯು ಕೂಡ ಆರಂಭ ಆಗಿದೆ. ಮನೆಗೆ BLOಗಳು ಜುಲೈ 30ರವರೆಗೂ ಕೂಡ ಭೇಟಿಯನ್ನ ನೀಡಲಿಕ್ಕಿದ್ದಾರೆ. ಇವತ್ತಿನಿಂದ ಆರಂಭ ಆಗಿರತಕ್ಕಂಥ SIR ಪ್ರಕ್ರಿಯೆಯ 2ನೇ ಹಂತದ ಏನಿದೆಯಲ್ಲ ಮನೆ ಭೇಟಿ, ಅದು ಈಗಾಗಲೇ ಸಕ್ರಿಯವಾಗಿ ಆಗ್ತಾ ಇರತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಫಾಲೋ ಮಾಡೋಣ. ಥ್ಯಾಂಕ್ ಯು ಕಾರ್ತಿಕ್.